ಇವತ್ತು ನಂದು ಒಂದು ಶೂಟ್ ಇದೆ, ನಂದೊಂದು ಪಾರ್ಸಲ್ ಬಂದಿದೆ, ಅದೇನು ಅಂತ ತೋರಿಸ್ತೀನಿ ಗೈಸ್. ಇವಾಗ ನಮ್ಮಮ್ಮ ನಾನು ಬಂದಾಗ್ಲಿಂದ ನನ್ನ ಕೂಲನ್ನ ನೋಡಿಲ್ಲ. ಜುಟ್ ಪಿಚ್ಚರ್ ಹೆಂಗೆ 4 ಜನ ಸೇರಿ ಒಂದು ಗೇಮ್ ಆಡೋಣ ಅಂದ್ಕೊಂಡಿದ್ದೀವಿ. 3, 2, 1 ಗೋ. ಹಣೆ ಬರದಲ್ಲಿ ಯಾವ್ದು ಸಿಗ್ಬೇಕು ಅಂತ ಇರುತ್ತೋ ಅವಾಗ ಅದೇ ಸಿಗೋದು. ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫೈನಲಿ ನೆನ್ನೆ ಊರಿಂದ ಮನೆದು ಸ್ವಲ್ಪ ರಿನೋವೇಷನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ಮನೆಯಲ್ಲಿ ಅಮ್ಮ ನಾನು ಇದ್ದೀವಿ ಆ್ಯಂಡ್ ಅಮ್ಮ ನನಗೆ ತಿಂಡಿ ಹಾಕ್ಕೊಡ್ತಾ ಇದ್ದಾರೆ. ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ. ಇವತ್ತು ನಂದು ಒಂದು ಶೂಟ್ ಇದೆ, ಸೊ ಅದಕ್ಕೆ ಅಂತ ಬೆಂಗಳೂರಿಗೆ ಹೋಗಬೇಕು ನಾನು. ಸ್ಪೆಷಲಿ ಅದು ಹೇರ್ ರಿಲೇಟೆಡ್ ಏನೋ ಪ್ರಮೋಷನ್ ಇರೋದು. ಸೊ ನನ್ನ ಹೇರ್ ಸ್ಟೈಲ್ ಎಲ್ಲ ಪೂರ ಚೇಂಜ್ ಆಗಿಬಿಡುತ್ತೆ ಮತ್ತೆ. ಸೊ ನನ್ನ ಟ್ರಾನ್ಸ್ಫಾರ್ಮೇಷನ್ಗೂ ವೆಯ್ಟ್ ಮಾಡಿ ನೋಡಿ ಯಾವ ಥರ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಬಿಫೋರ್ ದ್ಯಾಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಆ್ಯಸ್ ಐ ಪ್ರಾಮಿಸ್ಡ್ ಟು ಮೈ ಸೆಲ್ಫ್, ನಾನು ಮಂಡೆಯಿಂದ ಏನಾರು ಆಗಲಿ ಜಿಮ್ಗೆ ಹೋಗ್ತೀನಿ ಅರ್ಲಿ ಮಾರ್ನಿಂಗ್. ಐ ಥಿಂಕ್ ಜಿಮ್ ನನಗೆ ತುಂಬ ನನ್ನ ಮೆಂಟಲ್ ಹೆಲ್ತಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಒಂದೇನಪ್ಪ ಅಂತಂದರೆ ಫಿಟ್ ಇರೋದ್ರಿಂದ ಯು ಫೀಲ್ ವೆರಿ ಕಾನ್ಫಿಡೆಂಟ್, ಅಂದರೆ ಅದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಪ್ರಾಬ್ಲಿ ಲೈಕ್ 4-5 ಮಂತ್ಸ್ ಏನೋ ಬ್ರೇಕ್ ತೊಗೊಂಡಿದ್ದೆ. ನೌ ಇಟ್ಸ್ ಟೈಮ್ ಟು ಗೆಟ್ ಬ್ಯಾಕ್ ಅಂತ ನನಗೂ ಅನಿಸ್ತದೆ. ಸೊ ಇವಾಗ ತಿಂಡಿ ತಿನ್ನುವ ಗೈಸ್. ನಮ್ಮಮ್ಮನೂ ತಿಂತವ್ರೆ, ಕಾಫಿ ಒಬ್ಬರೇ ಮಾಡ್ಕೊಂಡು ಕುಡಿತವ್ರೆ. ಕುಡಿ. ಇದು ಏನು ಹೊಲ್ಸ್ಕೊತಾ ಇದ್ದೀರಾ ಸೀರೆ? ಅಲ್ಲವ ನಿಮಗೆ ಅಂತ ತಾನೇ ತಗೊಂಡಿದ್ದು. ಸೊ ಇದು ಅಮ್ಮಂಗೆ ಮೊನ್ನೆ ಟೆಂಪಲ್ ಹತ್ರ ತೊಗೊಂಡಿದ್ದು. ಸೊ ಅದು ಹೊಲಿಸ್ಕೊಳ್ಳಿ ಅಮ್ಮ. ಗೈಸ್ ಇವಾಗ ತಿಂಡಿಯಾಗಿ ಅಮ್ಮ ಹಾಲು ಮೊಸರು ತೊಗೋಬಾ ಅಂತಂದರು. ಹಂಗೆ ಕೆಳಗಡೆ ನನ್ನ ಬಟ್ಟೆನೂ ಐರನಿಗೆ ಕೊಡಬೇಕಿತ್ತು. ಸೊ ಹಾಗಾಗಿ ಬಂದಿದ್ದೆ. ಇವಾಗ ನಂದು 11 ಗಂಟೆಗೆ ಒಂದು ಮೀಟಿಂಗ್ ಇದೆ ಮನೇಲೇ, ಅದು ಮುಗಿಸ್ಕೊಂಡು ಆಮೇಲೆ ಶೂಟ್ ಹೋಗಬೇಕು. ಅವ್ರೇನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದೆಲ್ಲ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಮಾಡ್ತಾರೆ. ಇವಾಗ ಹೋಗುವ ಮನೆಗೆ. ಸೊ ಗೈಸ್ ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಹೊರಗಡೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲ ಅನಿತಾ ಇದೆ. ಅಮ್ಮನ್ನು ಹಾಫ್ ವೇ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ ಇವಾಗ. ಗೈಸ್ ಫೈನಲಿ ನಾನು ಇವಾಗ ನನ್ನ ಶೂಟಿಂಗ್ ಲೊಕೇಶನ್ ರೀಚ್ ಆಯಿತು. ಆ್ಯಂಡ್ ನನ್ನ ಟೀಮ್ ಕೂಡ ಇಲ್ಲೇ ಇದ್ದಾರೆ. ಸೊ ಇನ್ನೂ ಒಬ್ಬೊಬ್ಬರು ಒಳಗಡೆ ಇದ್ದಾರೆ. ಕ್ಯಾಮ್ರಾದ ಏನಾಗಿದೆ ಅಂತಂದರೆ ನಾನು ಕೇಬಲೇ ತಂದಿಲ್ಲ. ಯೂಶ್ವಲಿ ಫೋನ್ಗೆ ಅಂತಂದರೆ ಕನೆಕ್ಟ್ ಮಾಡೋದು ನಾರ್ಮಲ್ ಇರುತ್ತೆ, ಕ್ಯಾಮ್ರಾಗೆ ಒಂದು ಸಪ್ರೇಟಾಗಿ ಒಂದು ಇದು ಕೇಬಲ್ ಬರುತ್ತೆ, ಅದು ಕನೆಕ್ಟ್ ಮಾಡೋಕ್ಕೆ ಅಂತ. ಅದನ್ನು ತಂದೇ ಇಲ್ಲ ನಾನು. ಇವಾಗ 2 ಗಂಟೆ ಆಯಿತು, ಸ್ವಲ್ಪ ಹೊಟ್ಟೆ ಸಿಕ್ತಿದೆ. ಬಟ್ ಶೂಟ್ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಊಟ ಮಾಡಬೇಕು. ಗೈಸ್ ನಾನು ಇವಾಗ ಅವಕಾಡೋ ಜ್ಯೂಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಒಬ್ಬರು ಎಲ್ಲ ರೈಸನ್ನು ತೊಗೊಂಡಿದ್ದಾರೆ. ನಾನು ಅಕ್ಕಿ ರೊಟ್ಟಿ ತೊಗೊಂಡೆ, ಬಿಕಾಸ್ ರೈಸ್ ಖಾಲಿಯಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ವೆಯ್ಟ್ ಮಾಡ್ತೀನಿ. ಸ್ವಲ್ಪ ಹಸ್ವಾಗ್ಬಿಡಿದೆ, 3 ಗಂಟೆ ಆಯಿತು. ಹಂಗಾಗಿ ಅರ್ಧ ಮಾತ್ರ ಶೂಟ್ ಮಾಡಿ ಆಮೇಲೆ ಟ್ರಾವೆಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ನನ್ನ ಅಕ್ಕಿ ರೊಟ್ಟಿ ಬಂತು, ಇವಾಗ ಇದನ್ನು ತಿನ್ನುವ. ಇವಾಗ ಫೈನಲಿ ನನ್ನ ಶೂಟ್ ಆಯಿತು. ನಾನು ಮನೆ ಬಿಟ್ಟಿದ್ದು 12 ಗಂಟೆಗೆ. ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ. ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ. ವೆರಿ ಎಕ್ಸಾಸ್ಟೆಡ್. ಫೈನಲಿ ಇವಾಗ ನಾನು ಮನೆಗೆ ಬಂದೆ. ಆ್ಯಂಡ್ ನಮ್ಮಮ್ಮ ಅಕ್ಕಿ ಆರಿಸ್ಕೊಂಡು ಕೂತಿದ್ದಾರೆ. ಮತ್ತೆ ಆ ಪ್ರೋಟೀನ್ ಏನೋ ಇರುತ್ತೆ ಅಂತ ಹೇಳಿದ್ರಲ್ಲ, ಅಕ್ಕಿನೆಲ್ಲ ಬಿಸಾಕ್ತದೆ ನೋಡಿ. ಆ್ಯಂಡ್ ಅಪ್ಪ ನನಗೆ ಅಂತ ದಾಳಿಂಬೆ ಸುಲ್ದಿಟ್ಟಿದ್ದಾರೆ, ಸೊ ಇದು ತಿನ್ನಬೇಕು. ಇವತ್ತಂತೂ ಸಖತ್ ಹಸುವಾಗಿದೆ ನನಗೆ. ಆ್ಯಂಡ್ ಮನೇಲಿ ಏನಿದೆ ಅಂತ ನಮ್ಮ ಅಪ್ಪಂಗೆ ಫೋನ್ ಮಾಡೋಕ್ಕೆ ಹೇಳ್ತಾ ಇದ್ದೆ. ಅಪ್ಪ ಇದಿದೆ ಚಪಾತಿ ಇದೆ ಅಂತೆಲ್ಲ ಹೇಳಿದ್ರು. ಸೊ ಇವಾಗ ಚಪಾತಿ ಮತ್ತು ಒಂಚೂರು ಮೊಟ್ಟೆ ತಿಂತೀನಿ. ತುಂಬ ದಿನ ಆಯಿತು ಮೊಟ್ಟೆ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮೊಟ್ಟೆ ಅಭ್ಯಾಸ ಆಗಿಬಿಟ್ಟಿದೆ. ಮುಂಚೆಲ್ಲ ಮೊಟ್ಟೆನೇ ತಿಂತಾ ಇರಲಿಲ್ಲ ನಾನು. ಆ್ಯಂಡ್ ನನ್ನೊಂದು ಪಾರ್ಸಲ್ ಬಂದಿದೆ, ಅದೇನು ಅಂತ ತೋರಿಸ್ತೀನಿ. ಫಸ್ಟು ಡ್ರೆಸ್ ಚೇಂಜ್ ಮಾಡ್ತೀನಿ ಗೈಸ್. ಐ ರಿಯಲಿ ವಾಂಟ್ ಟು ಚೇಂಜ್ ಮೈ ಡ್ರೆಸ್. ಬೆಳಗ್ಗೆಯಿಂದ ಇದರಲ್ಲಿ ಇದ್ಬಿಟ್ಟು ಒಂಥರ ಹಿಂಸೆ ಆಗ್ಬಿಡಿದೆ. ಮೇಲೆ ಹೋಗುವ ನನ್ನ ರೂಮಿಗೆ. ಇವಳಂತೂ ಬಂದು ನನ್ನ ಹೊಟ್ಟೆಗೆ ಒದಿತಾಳೆ ಬಂದ ತಕ್ಷಣ. ಒಂದು ಸ್ವಲ್ಪ ಇವಾಗ ಬಂದಿದ್ದೀನಿ, ಟೈಮ್ ತಗೊಳ್ಳೋಣ ಅನ್ನೋದಿಲ್ಲ ಅವಳಿಗೆ. ಸೀದಾ ಬಂದಿದ್ದರೆ ಡಬುಕ್ ಅಂತ ನೆಗಿತಾಳೆ. ಲೆಟ್ಸ್ ಗೋ ಟು ಮೈ ರೂಮ್ ಗೈಸ್. ಲೈಟ್ ಆನ್ ಆಗದಲ್ಲಿರೋದಕ್ಕೆ ಒಳ್ಳೆ ದೇವದ ಮನೆಗೆ ಹೋಗ್ತಾ ಥರ ಫೀಲ್ ಆಗ್ತಿದೆ ಗೈಸ್. ಇವಾಗ ನಮ್ಮಮ್ಮ ನಾನು ಬಂದಾಗ್ಲಿಂದ ನನ್ನ ಕೂಲನ್ನ ನೋಡಿಲ್ಲ. ಜುಟ್ ಪಿಚ್ಚರ್ ಹೆಂಗೆ ಚೆನ್ನಾಗಿದ್ಯಾ? ಚೆನ್ನಾಗಿ ಅನಿಸ್ತಿದ್ಯಾ? ಫುಲ್ ಸ್ಟ್ರೈಟ್ ಆಗಿ ಸಾಫ್ಟ್ ಆಗಿದೆ ನೋಡಿದ್ರೆ. ಹಂಗೆ ಜುಟ್ಟಾಕ್ರಿ ಇವಾಗ. ಬಿಚ್ಚದ್ ಬೇಕಿತ್ತ ಮತ್ತೆ ಕಟ್ಟದ್ ಬೇಕಿತ್ತ. ಇವಾಗ ಏನೋ ಚಪಾತಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದರೆ ಅಪ್ಪ ಚಟ್ನಿ ಎಲ್ಲ ಅಲ್ಲ ಸಾಫ್ಟ್ ಆಗಿದೆಯಲ್ಲ. ನನಗೆ ಇನ್ಮೇಲೆ ಸ್ಟ್ರೈಟಿಂಗ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಮೇ ಬಿ 3-4 ಮಂತ್ಸ್ ಚೆನ್ನಾಗಿ ಬರುತ್ತೆ. ಬಟ್ ಆ ಪ್ರೋಸೆಸ್ ಇದೆಲ್ಲ ಪೂರ ಹಿಂಸೆ ಗೈಸ್ ಅಷ್ಟೊತ್ತು. ಅದೊಂದು ಬಿಟ್ರೆ ಇನ್ನೇನಿಲ್ಲ. ಇಲ್ಬೇಕಾ ಕುತ್ಕೋಬೇಕು ಸುಮಾರು ಹೊತ್ತು. ಸೊ ಗೈಸ್ ಇವಾಗ ಏನು ಅಂದ್ಕೊಂಡ್ವಿ ಅಂತಂದರೆ, ನಮ್ಮಪ್ಪ ಶರ್ಟ್ ಹಾಕೊಳ್ಳಿ ಬರ್ತೀನಿ ಹೋಗ್ತಾರೆ ನೋಡ್ರಿ.
ಈಗ ಏನಪ್ಪ ಅಂತಂದ್ರೆ ನಾನು ಅಮ್ಮ ಮತ್ತೆ ಅಪ್ಪ ಜೊತೆಗೆ ಪೋಕೋ 4 ಜನ ಸೇರಿ ಒಂದು ಗೇಮ್ ಆಡೋಣ ಅಂದ್ಕೊಂಡಿದೀವಿ. ಏನಪ್ಪ ಅಂತಂದ್ರೆ ಪೋಕೋ ಇಬ್ರು ಒಟ್ಟಿಗೆ ನಿಂತಿದ್ದಾಗ 2 ಡಿಫ್ರೆಂಟ್ ಡೈರೆಕ್ಷನ್ ಹೋದ್ರೆ ಯಾರನ್ನ ಚೇಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಯಾರಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಸೊ ಇವತ್ತು ಜಡ್ಜ್ ಮಾಡೋಣ. ನಾನು ನೀವು ಒಂದ್ಸಲ, ನಾನು ಅಪ್ಪ ಒಂದ್ಸಲ, ನೀವು ಅಪ್ಪ ಒಂದ್ಸಲ, ಹಂಗ 3 ಸಲ ಕರೆಕ್ಟ್ 3 ಸಲ ಗೈಸ್. ಇವಾಗ ಆಡೋಣ ಗೈಸ್. ಬಟ್ಟೆನ ಹಾಕ ಬರ್ಲಿಲ್ಲ ಏನು ಕುದ್ರೊಳಿಕೆ ಅಪ್ಪ ಇವತ್ತಿಗೆ ಬರಲ್ಲ ಗೈಸ್. ಪೋಕೋ ನೀನ್ ಎಕ್ಸೈಟೆಡ್ ಆಗಿದ್ದಳು, ಕುಂದಾಡ್ತಿದ್ದಳು ಅವಳು. ನೋಡ ಪೋಕೋ ಏನ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಅಂಡ್ ನಂದೊಂದು ಇವತ್ತು ಪ್ಯಾಕೇಜ್ ಬಂದಿತ್ತು, ಅದನ್ನು ತೋರಿಸ್ಬೇಕು. ಸೊ ವೆಯ್ಟ್ ಮಾಡಿ, ಗೇಮ್ ಆದ್ಮೇಲೆ ತೋರಿಸ್ತೀನಿ ಅದ್ರಲ್ಲಿ ಏನಿದೆ ಅಂತ. ಸೊ ಗೈಸ್ ಇವಾಗ ಅಪ್ಪ ಅಮ್ಮ ರೆಡಿಯಾಗಿ ನಿಂತಿದ್ದಾರೆ. ಅಮ್ಮ ಕರಿಯಮ್ಮ ಅವಳನ್ನ. ಹಾಂ ಇವಾಗ 3 ಹೇಳ್ತೀನಿ. 3 ಹೇಳಿದ ತಕ್ಷಣ ಇಬ್ರು 2 ಡೈರೆಕ್ಷನ್ ಹೋಗ್ಬೇಕು. ನೀವಮ್ಮ ಈ ರೂಮಿಗೆ ಓಡೋಗ್ರಿ, ಅಪ್ಪಾಜಿ ನೀವು ಮೇಲೆ ಓಡೋಗ್ರಿ. ನೋಡೋಣ ಯಾರಿಂದ ಹೋಗ್ತಾಳೆ ಅಂತ. ರೆಡಿ 3, 2, 1 ಗೋ. ಹೋಗ್ರಿ ಓಡೋಗ್ರಿ, ನೀವು ಓಡೋಗ್ರಿ. ಅಪ್ಪ ಕರೆದಕ್ಕೋಯ್ತು. ಮತ್ತೆ ಇದು ಸರಿ ಇಲ್ಲ, ಇದು ಮೋಸದ ಆಟ ಇದು. ಇನ್ನೊಂದ್ಸಲ ಟ್ರೈ ಮಾಡೋಣ, ನೋಡೋಣ ಯಾರಿಂದ ಹೋಗ್ತಲ್ಲ ಅಂತ. ನೀವಿಬ್ರು ಓಡೋಗ್ಬಿಡ್ರಿ, ಒಬ್ರು ರೂಮಿಗೆ ಹೋಗ್ರಿ, ಒಬ್ರು ಮೇಲ್ಗಡೆ ಹೋಗ್ರಿ, ನೋಡ ಯಾರಿಂದ ಓಡೋಗ್ತಲ್ಲ ಅಂತ. ರೆಡಿ ರೆಡಿ 3 ಜೋರ ಓಡೋಗ್ಬೇಕು. 2, 1 ಗೋ. ಗೈಸ್ ಇಬ್ರ ಹತ್ರ ಓಡೋಗ್ಲಿಲ್ಲ. ಇವಾಗ ಅಮ್ಮ ನಾನು ಒಪ್ಪ ಆಡ್ತೀವಿ, ನೀವು ಮೊಬೈಲ್ ಇಟ್ಕೊಳ್ಬೇಕೇನಾ? ಕೂರ್ಸ್ಕ. ರೆಡಿ 3, 2, 1 ಗೋ. ಬಾತ್ ಕರೆಯಂಗಿಲ್ಲ, ಮೋಸ. ಎಲ್ಲೂ ಹೋಗಲ್ಲ ಗುಮ್ ನನ್ನ ಮಗಂದು. ಇಲ್ಲ. ನೆಕ್ಸ್ಟ್ ನಾನು ಮತ್ತೆ ಅಮ್ಮ ಆಡೋಣ. ಕೊಡ್ರಿ ಫೋನು, ಕೊಳೆ. ಓಕೆ ರೆಡಿ 1, 2, 3. ಎಲ್ಲ ಹೋಗಲ್ಲ ಅದು. ಗೈಸ್ ಏನಪ್ಪಾ ಅಂತಂದ್ರೆ ನಾವೇ ಸ್ಕ್ಯಾಮ್ ಅಂದ್ರೆ ನಮಗೆ ಸ್ಕ್ಯಾಮ್ ಮಾಡ್ತಾಳು ಪೋಕೋ. ನೋಡಿ ಎಷ್ಟು ಬುದ್ಧಿವಂತಿ ಅವಳು. ನೆಕ್ಸ್ಟ್ ಲೆವೆಲ್ ಅವಳು ಗೇಮ್ ಮಾಡಿದ್ದು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಹಂಗ್ ಮಾಡಲ್ಲ ಇವಾಗ. ಎನಿವೇಸ್ ಇವಾಗ ನನ್ನ ರೂಮ್ಗೆ ಓಡಬೇಕು. ಅಂಡ್ ನನ್ನ ಕೂಲ್ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ನಂದು ಏರ್ ಬಂಡ್ ನಿಲ್ತಲ್ಲ, ಬಿಚ್ ಹೋಗ್ತಾ ಇದೆ. ಅವಾಗಿಂದ ಹಾಕೊಳ್ಳೋದೇ ಆಗ್ತಾ ಇದೆ. ಕ್ಲಿಪ್ಪಕ್ಕೆ ಬೇಕಷ್ಟೇ, ಕ್ಲಿಪ್ಪಕ್ಕೆ ಮಲ್ಕೊಳಕ್ಕಾಗಲ್ಲ. ಓಡೋಕ್ ಸುಮ್ನೆ ಎನರ್ಜಿ ಆಗೈತೆ ಅಷ್ಟೇ. ಆಚೆ ಕಡೆ ಓಡೋದು ಬರ್ತಾಳೆ ಆಚೆ ಕೊಡೋಲ್ಲ, ಬರ್ತಾಳೆ ಗ್ಯಾರಂಟಿ. ಆಚೆ ಹೋಗೋದ್ರೆ ಬಾರಿ. ಏನ್ಸ ಟ್ರೈ ಮಾಡೋಣ. ಒಬ್ರು ಮೇಲ್ ಓಡೋಗೋದು, ಒಬ್ರು ಒಳಗಡೆ ಓಡೋಗೋದು. ಇಲ್ಲೇ ಬೇಡ, ಒಬ್ರ ಕಡೆಗೆ ಒಬ್ರ ಕಡೆಗೆ, ಒಬ್ರು ಹೊರಕ್ಕೆ. ರೆಡಿ ಸರಿ ಅಮ್ಮ ಅಪ್ಪಾಜಿ ಇಬ್ರು ನಿಂತ್ಕೊಳ್ರಿ. ನೀವು ಹುಷಾರು, ಎಲ್ಲೂ ಏಟ್ ಮಾಡ್ಕೊಂಡಿರ ಮೇಲೆ ಓಡೋಗೋ ಅರ್ಜೆಂಟಲ್ಲಿ, ಆಯ್ತಾ? ನೀವು ರೂಮಿಗೆ ಹೋಗ್ರಿ, ನಾನು ಆಚೆಗೆ ಹೋಗ್ತೀನಿ. ನಿಂತ್ಕೋತೀರಾ? ಇಲ್ಲ ನಿಂತ್ಕೊಳ್ರಿ. ರೆಡಿ 3, 2, 1 ಗೋ. ಓಡೋಗ್ರಿ ಫುಲ್ ಓಡೋಗ್ರಿ ನೋಡೋಣ. ಹೊರಗಡೆ ಹೋಗ್ಲಿ, ಇದ್ದಳಲ್ಲ ಇವಳು. ಈಗ ರೋಲ್ನ ಸ್ವಿಚ್ ಮಾಡೋಣ. ಅಪ್ಪಾಜಿ ನೀವು ಹೊರಗಡೆ ಓಡೋಗ್ರಿ, ನೀವು ಒಳಗಡೆ ಓಡೋಗ್ರಿ. ಆಯ್ತಾ? ರೆಡಿ 3, 2, 1 ಗೋ. ಮತ್ತೆ ಗೈಸ್ ಇವಾಗ ಅರ್ಥ ಆಯ್ತು ಪೋಕೋ ಹೆಂಗೆ ಅಂತ ಹೇಳ್ಬಿಟ್ಟು. ಮನೆಗೆ ಅಪ್ಪಿ ತಪ್ಪಿ ಒಂದಿನ ಕಳ್ಳರು ಬಂದು ಹೊರಗಡೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾಳೆ ಅವಳು. ನನಗೆ ಯೋಚನೆ ಆಗ್ತಿದೆ ಇವಾಗ. ಗ್ಯಾರಂಟಿ.
ಪೋಕು ನಮ್ಮ ಹಿಂದೆ ಬರ್ಬೇಕು, ನಾವು ಹೊರಗಡೆ ಓಡೋಗ್ಬೇಕು. ಎನಿವೇಸ್ ಇವಾಗ ಅಷ್ಟೇ, ಮಲ್ಕೊಳ್ಳೋಣಮ್ಮ. ಸೊ ನಾನಿವಾಗ ನನ್ನ ಪಾರ್ಸಲ್ ಏನು ಅಂತ ತೋರಿಸ್ತೀನಿ ನಿಮಗೆ. ಪೋಕು ಬರ್ತೀನಿ. ಏನು ಅದೇನೇನು ಶಾಂಪು ಅಲ್ಲಮ್ಮ, ಎತ್ಕೊಳ್ರಿ ಆಯ್ತು, ರೂಮಲ್ಲಿ ಇಡೋಣ. ಕೇಸ್ ನಾನು ಪ್ರಮೋಷನ್ ಹೋಗಿದ್ದಲ್ಲ, ಅಲ್ಲಿ ನನಗೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಕೂದಲು ಮೇಂಟೈನ್ ಮಾಡೋಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗ ಆಗಲಿ ನೋಡಿ ಪೋಕೋ ಬಂದ್ಬಿಟ್ಟಿದ್ದಾನೆಲ್ಲ ಬೀಳಿಸ್ಬಿಟ್ಟಿದ್ದಾಳೆ ಬಾಲ್ದಲ್ಲಿ ಹೊಡೆದ್ಬಿಟ್ಟು. ಸೈಡೇ ಇಡಬೇಕಿದನ್ನು. ನನ್ನ ರೂಮಲ್ಲೆಲ್ಲ ಹಿಂಗೆ ಬಿಸಾಕ್ಬಿಟ್ಟಿದ್ದೀನಿ ನೋಡಿ. ಇವತ್ತು ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಬಿಕಾಸ್ ಬೆಳಗ್ಗೆ ಶೂಟ್ಗೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ನಲ್ಲ. ಈಗ ನನ್ನ ಪಾರ್ಸಲ್ನ ಓಪನ್ ಮಾಡುವ ಸಮಯ. ಆ್ಯಕ್ಚುಲಿ ಇದು ಪ್ರಮೋಷನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದು, ಬಟ್ ಇವತ್ತು ಪ್ರಮೋಷನ್ಗೆ ನಾನು ಹೋದ್ಮೇಲೆ ಬಂದಿದೆ ಪ್ರಾಡಕ್ಟ್. ಏನು ಮಾಡೋದು, ಹಣೆ ಬರದಲ್ಲಿ ಯಾವ್ದು ಸಿಗಬೇಕು ಅಂತಿರುತ್ತೋ ಅವಾಗ ಅದೇ ಸಿಗೋದು, ಏನೂ ಮಾಡೋಂಗಿಲ್ಲ. ಅಂದರೆ ನಾನು ಈ ಥರ ವೈಟ್ ಹೀಲ್ಸ್ನ ಆರ್ಡ್ರ್ ಮಾಡಿದ್ದು, ಬಟ್ ಯಾಕೋ ಸ್ವಲ್ಪ ಸೈಜು ನೋಡೋದಕ್ಕೆ ದೊಡ್ಡದು ಅನ್ನಿಸ್ತಿದೆ. ನಂದು ಯೂಶ್ವಲಿ ಸೈಜ್ ಬಂದ್ಬಿಟ್ಟು 39, ಬಟ್ ಇದು ದೊಡ್ಡದಾಯ್ತೇನೋ ಅಂತ ಅನ್ನಿಸ್ತಿದೆ. ಒಂದ್ಸಲ ಹಾಕಿ ನೋಡ್ತೀನಿ, ನೋಡೋಣ. ಆ್ಯಕ್ಚುಲಿ ನನ್ನ ಹತ್ರ ಫಾರ್ಮಲ್ ವೇರ್ಸ್ಗೆ ಈ ಥರ ಚೆನ್ನಾಗಿರುತ್ತೆ, ಇದು ಒಳ್ಳೆ ಲುಕ್ ಇದೆ, ತುಂಬ ಕ್ಲಾಸಿ ಲುಕ್ ಇದೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ಹಾಕಿ ನೋಡುವ ಹೆಂಗೆ ಆಗುತ್ತೆ ಅಂತ. ನೋಡ್ಬಮ್ಮ ಇಲ್ಲಿ. ಇವಾಗ ಹಾಕೊಂಡೆ ಕಾಲಿಗೆ. ನನ್ನ ಪ್ರಕಾರ ಅಲ್ಲಿ ನೀವು ನೋಡ್ಬೋದು, ನನ್ನ ಪ್ರಕಾರ ಲೂಸ್ ಅನ್ನಿಸ್ತಿದೆ ಸ್ವಲ್ಪ. ಐ ಥಿಂಕ್ ಒಂದು ಸೈಜ್ ಚಿಕ್ಕದೇ ಆರ್ಡ್ರ್ ಮಾಡಬೇಕಿತ್ತು. ಮೇ ಬಿ ರಿಟರ್ನ್ ಮಾಡಿ ಒಂದು ಸೈಜ್ ಚಿಕ್ಕದು ನೋಡಿರಿ ಹಿಂಗೆ ಓಪನ್ ಆಗ್ತಾ ಇದೆ ಕಾಲು. ಸೊ ಚಿಕ್ಕದು ಆರ್ಡ್ರ್ ಮಾಡಬೇಕು. ನಾಳೆ ಮತ್ತೆ ರಿಟರ್ನಿಗೆ ಕೊಟ್ಟು ಚಿಕ್ಕದು ಆರ್ಡ್ರ್ ಮಾಡ್ತೀನಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಇದು. ಒನ್ ಆಫ್ ದ ಗುಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ನಾನಿವಾಗ ನನ್ನ ಕಾಂಟ್ಯಾಕ್ಟ್ ಲೆನ್ಸ್ ತಗೋ ಮಾಡಿ ಗ್ಲಾಸಸ್ ಹಾಕೊಂಡಿದ್ದೀನಿ. ನನ್ನ ಕೂಲು ನೋಡಿ ಮತ್ತೆ ಹಂಗೆ ಬಿಚ್ಕೋತಾ ಇದೆ ಪೂರ. ಇವಾಗ ಸೊ ಫೈನಲಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ರೂಮಿಗೆ ಬಂದೆ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಅದು ಇವಾಗ ಮಾಡಬೇಕು ಅಥವಾ ಬೆಳಗ್ಗೆ ಮಾಡಬೇಕು ನೋಡಬೇಕು. ಯಾಕೋ ಸ್ವಲ್ಪ ಹೊಟ್ಟೆ ನೋವು ಕೂಡ ಇದೆ. ಸೊ ಎನಿವೇಸ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ವಿಷಯ ಏನೋ ಮಾತಾಡಬೇಕು ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನಿಮ್ಮ ಮನೆ ಸೇಲ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ಅದು ನಮ್ಮ ಅಪ್ಪ ಅಮ್ಮನ ಮನೆ ಆಯಿತಾ. ಆ್ಯಂಡ್ ಅದ್ರದ್ದು ಏನೇ ಡಿಸಿಷನ್ ತೊಗೊಂಡ್ರು ಅವ್ರು ತೊಗೊಳೋದು. ಸೊ ಹಾಗಾಗಿ ಅದರಲ್ಲಿ ನಾವು ತಲೆ ಹಾಕೋದಕ್ಕಾಗಲ್ಲ. ಸೊ ನಾವು ಹೇಳ್ಬೋದು ಅಷ್ಟೇ, ಈ ಥರ ಮಾಡಿ ಈ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಅವರು ನಾ ಹೇಳ್ದಂಗೆ ಅವರ ಮನೆ ಮೇಲೆ ಲೋನ್ ಮಾಡಿದ್ದಾರೆ. ಸೊ ಹಾಗಾಗಿ ಕೆಲವು ಸಲ ಇಟ್ಸ್ ಲೈಕ್ ಮನೆ ಹಿಡ್ಕೊಳ್ಳೋದು ಓಕೆ ಗೈಸ್, ಬಟ್ ಸಾಲನೂ ಹಿಡ್ಕೊಂಡು ಕೆಲ್ಸಕ್ಕೆ ಬರ್ದಿರೋ ಮನೆ ಹಿಡ್ಕೊಂಡು ಏನು ಯೂಸು ಅನ್ನೋದು ಒಂದು ಕಡೆ ಬರುತ್ತೆ. ಸೊ ಅದೇ ಥರ ಅಪ್ಪ ಅಮ್ಮ ಯೋಚನೆ ಮಾಡ್ತಾ ಇರೋದು. ಬಟ್ ಎನಿವೇಸ್ ಅಟ್ ದ ಎಂಡ್ ಆಫ್ ದ ಡೇ ಅದು ಅವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಡಿಸಿಷನ್ ತೊಗೊಳಕ್ಕಾಗಲ್ಲ. ಎನಿವೇಸ್ ಅದಕ್ಕೆ ನಾನು ನನ್ನ ಸ್ವಂತ ಮನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋದು ಗೈಸ್. ಆ್ಯಂಡ್ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಹಣೆಯಲ್ಲಿ ಪಿಂಪಲ್ಸ್ ಆಗ್ತಿದೆ. ಮೇ ಬಿ ಹಳೆ ಬಿಟ್ಟು ನೀರು ನಂಗೆ ಸೂಟ್ ಆಗಿಲ್ಲ. ಮುಂಚೆ ಇದ್ದಾಗಲೂ ಹಿಂಗೆ ಅಲ್ಲಮ್ಮ, ನಂಗೆ ಹಿಂಗೆ ಚಿಕ್ಕ ಚಿಕ್ಕ ಗುಳೆ ಆಗೋದು. ನೀರಲ್ಲ. ಹೌದಾ, ಉಪ್ಪು ನೀರಾ? ನೀರು ಸಪ್ಪೆ ನೀರು ತಾನೆ, ಉಪ್ಪು. ಒಟ್ಟಿನಲ್ಲಿ ಅದೇ ಪಿಂಪಲ್ ಆಗ್ಬಿಟ್ಟಿದೆ ಇಲ್ಲಿ, ಮತ್ತೆ ಇಲ್ಲಿ ಸ್ಟಾರ್ಟ್ ಆಗಿರೋದು ಊರಿಗೆ ಹೋದ್ಮೇಲೆ. ಆ್ಯಂಡ್ ನಂದು ಫೇಸ್ ವಾಶ್ ಬೇರೆ ನಮ್ಮ ಅಕ್ಕ ಮನೇಲಿ ಬಿಟ್ಟು ಬಂದಿದ್ನ. ಒಂದಿನ ಬೇರೆ ಕಡೆ ಅಮ್ಮ ನಮ್ಮಲ್ಲಿ ಇಟ್ಟಿದ್ದು ಫೇಸ್ ವಾಶ್ ಯೂಸ್ ಮಾಡಿದೆ. ಮೇ ಬಿ ನಂಗೆ ಅದು ಸೂಟ್ ಆಗಿಲ್ಲ, ಹಂಗಾಗಿ ಯಾಕ್ನಿ ಆಗಿದೆ. ಎನಿವೇಸ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರಿ, ಸಬ್ಸ್ಕ್ರೈಬ್ ಮಾಡ್ತಾರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಇರು 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 ಹೀಗೆ ನೀ ಎಲ್ಲೂ